ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು. ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಬ್ಲೀಡ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಸ್ಪ್ಲೀನ್. ಓಕೆ. ಸ್ಪ್ಲೀನ್ ಹೀಟ್ ಜಾಸ್ತಿ ಆಗಿರುತ್ತೆ. ಓಕೆ. ಸೊ ಅದನ್ನು ಒಂದೇ ಒಂದು ಬ್ರೌನ್ ಡಾಟಿಂದ ಸರಿ ಮಾಡ್ಬೋದು. ನೋಡಿ, ಈ ತುದಿ ಈ ಲೈನ್ ಮಧ್ಯದಲ್ಲಿ ಒಂದು ಬ್ರೌನ್ ಡಾಟ್, ಜಸ್ಟ್ ಒಂದು ಬ್ರೌನ್ ಡಾಟ್ ಇಡಿ. ಬ್ರೌನ್ ಡಾಟ್ ಅಷ್ಟೇ. ವಿತಿನ್ 3 ಡೇಸಲ್ಲಿ ಸ್ಪ್ಲೀನ್ ಹೀಟ್ ಕಡಿಮೆ ಆಗುತ್ತೆ. ಡೈಲಿ ಅರ್ಧ ಗಂಟೆ ಆಗಬೇಕು ಇದನ್ನು. ಓಕೆ. ಓಕೆ, ಇದೊಂದು ಬ್ರೌನ್ ಡಾಟು ಬಲಗೈ ಕಿರುಬೆರಳು ಮೊದಲನೇ ಜಾಯಿಂಟ್ಗೆ ಗ್ರೀನ್ ಕಲರ್ ಡಾಟ್ ಗ್ರೀನ್. ಇವೆರಡು ಹಾಕಿದರೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಓಕೆ. ಬಟ್ ಬ್ಲೀಡಿಂಗ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ಸ್ಟಮಕಲ್ಲಿ ಎಕ್ಸಸ್ ಹೀಟ್ ಇರುತ್ತೆ, ಸ್ಪ್ಲೀನ್ ಆ್ಯಂಡ್ ಸ್ಟಮಕ್. ಅದು ಥ್ರೋ ಇಂಟೆಸ್ಟೈನ್, ಅದು ಇಟ್ ಈಸ್ ರೀಚಿಂಗ್ ದ ಲಾರ್ಜ್ ಇಂಟೆಸ್ಟೈನ್. ಓಕೆ. ಬಾಡಿ ಹೀಟ್ ಆದಾಗ ಅದು ಆಚೆ ಬರುತ್ತೆ. ಹೌದು. ಓಕೆ. ಎಸ್ಪೆಷಲಿ ಸ್ಪ್ಲೀನ್ ಹೀಟ್ ಆದಾಗ. ಆ ಸ್ಪ್ಲೀನ್ ಹೀಟನ್ನು ಕಡಿಮೆ ಮಾಡ್ತಕ್ಕಂಥ ಅದ್ಭುತವಾದ ಔಷಧಿ ಯಾವುದಪ್ಪ ಅಂದರೆ ಮಜ್ಜಿಗೆ. ಮಧ್ಯಾಹ್ನ ಊಟದ ಜೊತೆಗೆ ಮಜ್ಜಿಗೆ ಕುಡಿದ್ಬಿಟ್ರೆ ಸಾಕು, ತಂಪು ಮಾಡುತ್ತೆ, ಸಾಕು. ಸ್ವಲ್ಪ ಒಂದು 2-3 ವಾರ ಜಿಂಜರು, ಪೆಪ್ಪರು, ಗಾರ್ಲಿಕ್ಕು ಈ ಥರ ಮಸಾಲೆ ಪದಾರ್ಥನ ಒಂಚೂರು ಅವಾಯ್ಡ್ ಮಾಡಿ. ಈ ಬ್ಲೀಡಿಂಗ್ ನೀವು ಹೇಳಿದ್ರಿ, ಆ್ಯಕ್ಚುಲಿ ಎಮೋಷನಲ್ ಬ್ಲೀಡಿಂಗ್ ಅಂತ. ಅದು ಬಿಟ್ಟು ಅದು ಹಲ್ಲುಗಳಲ್ಲೆಲ್ಲ ಬ್ಲೀಡಿಂಗ್ ಬರುತ್ತಲ್ಲ, ಕೆಲವೊಂದ್ಸಲ ರಕ್ತ ಎಲ್ಲ ಒಸರ್ತಾ ಇರುತ್ತಲ್ಲ. ರಕ್ತದಲ್ಲಿ ಬರ್ತಾ ಇದೆ, ಪೈಲ್ಸ್ ಆಗಿದೆ, ಕಣ್ಣಲ್ಲಿ ಬ್ಲೀಡಿಂಗ್ ಆಗಿದೆ, ಸ್ಕಿನ್ನಲ್ಲಿ ಬ್ಲೀಡಿಂಗ್, ಎಲ್ಲೇ ಬ್ಲೀಡಿಂಗ್ ಆಗಲಿ, ದ ರೂಟ್ ಕಾಸ್ ಈಸ್ ಸ್ಪ್ಲೀನ್ ಹೀಟ್. ಆ ಸ್ಪ್ಲೀನ್ ಹೀಟ್ ಕಡಿಮೆ ಮಾಡೋ ಒಂದೇ ಪಾಯಿಂಟ್ ಬ್ರೌನ್ ಡಾಟ್ ಇಲ್ಲಿ, ಸಾಕು. ಇದು ತುಂಬ ಜನ ಪ್ರಶ್ನೆ ಏನೋ ಗೊತ್ತಾ ಸರ್, ಈಗ ಕೆಲವರು ನಮಗೆ ಏನಾದರೂ ಸಮಸ್ಯೆ ಆದರೆ ಅದು ಕ್ರೀಮ್ ಹಚ್ಚುತ್ತಾರೆ, ಇಂಜೆಕ್ಷನ್ ಕೊಡಿ, ಏನೇನೋ ಕೊಡ್ತಾರೆ. ಬಟ್ ಈ ಬಣ್ಣದಲ್ಲಿ ಏನಿದೆ ಔಷಧಿ ಒಳಗಡೆ ಏನೋ ಕೆಲಸ ಮಾಡುತ್ತಾ ನಮಗೆ ಬಾಡಿ ಒಳಗಡೆ ಹೋಗಿ. ಕೆಲವರು ಫಸ್ಟ್ ಟೈಮ್ ಇದನ್ನು ಕೇಳಿದ್ರೆ ಕಲರ್ ಥೆರಪಿ ನಗ್ತಾರೆ ಸರ್, ಕೆಲವು ನಗ್ತಿದ್ರು. ಆದರೆ ಇವಾಗ ಅನೇಕ ಜನ ನಮ್ಮ ರೈಟ್ ನ್ಯೂಸು ಮತ್ತು ನಮ್ಮ ಬಸವ ಅಕಾಡೆಮಿಲಿ ಸಾವಿರಾರು ವೀಡಿಯೋಗಳು ಬಂದ ನಂತರ ನೋಡ್ತಾ ಇದ್ದಾರೆ ಸರ್. ಈಗ ನೋಡ್ತಾ ಇದ್ದಾರೆ, ನಗ್ತಿದ್ದವರು ಇವಾಗ ಸೈಲೆಂಟಾಗಿ ನೋಡ್ತಾ ಇದ್ದಾರೆ ಇನ್ನೇನಾಗ್ತಿದೆ ಅಂತ. ಆದರೆ ಕೆಲವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ ಸರ್, ಬುಕ್ ತರಿಸ್ಕೊಲ್ಲ. ಹಾಗಾಗಿ ಏನು ಔಷಧಿ ಅವಳಿಗೆ? ನಾನೇನೋ ರಾತ್ರಿ ಪವಾಡ ಪುರುಷ ಆಗಿ ಇದನ್ನು ಹೇಳ್ತಾ ಇಲ್ಲ. ನನಗೆಲ್ಲೋ ಬೆಟ್ಟಕ್ಕೆ ಹೋದೆ, ನದಿಗೆ ಹೋದೆ, ಜ್ಞಾನೋದಯ ಆಯಿತು, ಅದಕ್ಕೆ ನಿಮಗೇನೋ ಪ್ರವಚನ ಮಾಡ್ತಾ ಇಲ್ಲ. ಇದು ಒಂದು 15 ವರ್ಷಗಳ ಪರಿಶ್ರಮ. ನಿಮಗೆ ಬ್ಲೀಡ್ ಆಗೋದಕ್ಕೆ ಇಂಥ ಆರ್ಗನ್ ಕಾರಣ, ಇಂಥ ಇದು ಕಾರಣ ಅಂತ ನಾವು 100 ಪೇಷಂಟ್ ನೋಡಿ ಸಕ್ಸಸ್ ಆದಮೇಲೆ ಹೇಳ್ತಿರೋದು. ಓಕೆ, ದಿಸ್ ಇಸ್ ಅ ಸ್ಪ್ಲೀನ್ ಮೆರಿಡಿಯನ್. ಓಕೆ, ಇಲ್ಲಾದರೂ ಕೊಡ್ಬೋದು. ದಿಸ್ ಅ LI11 ಅಂತ ಇಲ್ಲೊಂದು ಪಾಯಿಂಟ್ ಇರುತ್ತೆ. ಓಕೆ, ಇಟ್ಸ್ ಇಮಿಡಿಯೇಟಿ ಪಾಯಿಂಟ್. ಇಲ್ಲಿನೂ ನೀವು ಒಂದು ಡಾರ್ಕ್ ಬ್ಲೂ ಡಾಟ್ ಹಾಕ್ಬೋದು. ಇಲ್ಲಿ ಡಾರ್ಕ್ ಬ್ಲೂ ಡಾಟ್ ಹಾಕಿದ್ರು, ಇಲ್ಲಿ ಬ್ರೌನ್ ಡಾಟ್ ಹಾಕಿದ್ರು, ಎರಡೂ ಉದ್ದೇಶ ಒಂದೇ, ಸ್ಪ್ಲೀನ್ ಹೀಟನ್ನು ಕಡಿಮೆ ಮಾಡ್ತವೆ. ಓಕೆ, ಕೆಲವರಿಗೆ ಮೆನ್ಸಸ್ ಬ್ಲೀಡಿಂಗ್ ಆಗ್ತಿರುತ್ತೆ, ಕಂಟಿನ್ಯೂಸ್ ತಿಂಗಳಗಟ್ಟಲೆ, ಪೈಲ್ಸ್ ಬ್ಲೀಡಿಂಗ್, ಗಮ್ ಬ್ಲೀಡಿಂಗ್, ಈ ಎಲ್ಲ ಬ್ಲೀಡಿಂಗ್ಗಳು ಸ್ಪ್ಲೀನ್ ಹೀಟಿಂದ. ಸ್ಪ್ಲೀನ್ಗೆ ಮಸಾಲೆ ಪದಾರ್ಥಗಳನ್ನ ಕೊಡೋದು ಸ್ಟಾಪ್ ಮಾಡಿ, ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೊಳ್ಳಿ. ಈ ಬ್ರೌನ್ ಡಾಟನ್ನ ಫಸ್ಟ್ 3 ದಿನ ಹಾಕಿ ಮೋರ್ ದೆನ್ 70% ಕಡಿಮೆ ಆಗಿಬಿಡುತ್ತೆ. ಅದಾದಮೇಲೆ 2 ದಿವಸಕ್ಕೋ 3 ದಿವಸಕ್ಕೋ ಒಂದ್ಸತಿ ಒಂದು ಅರ್ಧ ಗಂಟೆ ಬ್ರೌನ್ ಡಾಟ್, ಇಲ್ಲಿ ಡಾರ್ಕ್ ಬ್ಲೂ ಡಾಟ್ ಒಂದು ಅರ್ಧ ಗಂಟೆ ಅಷ್ಟೇ. ಸರ್, ಕರ್ನಾಟಕದಲ್ಲಿ ಕ್ರಾಂತಿ ಮಾಡಿದಂಥ ಬಸವ ಅಕಾಡೆಮಿ ಇವತ್ತು 1000 ಜನಕ್ಕೆ ಪ್ರತಿದಿನ ವಾಚ್ ಮಾಡ್ತಾ ಇದ್ದಾರೆ. ಆದರೆ 1000 ಜನ ಪ್ರತಿನಿತ್ಯ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಈ 15 ವರ್ಷ ನೀವು ಪರಿಶ್ರಮ ಅಂತ ಹೇಳಿದ್ರಿ, ನಿಮ್ಗೆ ಗೊತ್ತಾಗಿದ್ದು ಹೆಂಗೆ ಸರ್ ಇದು ಕಲರ್ ಥೆರಪಿ? ಇದು ಹೇಗೆ ನೀವು ಇದನ್ನ ಅಗೇನ್ ತನ್ನಪ್ಪ ಬಸವರಾಜ ಇಷ್ಟೊಂದೆಲ್ಲ ಏನೋ ಮಾಡ್ತಾ ಇದ್ದಾರೆ, ಇಷ್ಟೊಂದೆಲ್ಲ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ತುಂಬ ಜನ ಇದ್ದಾರೆ ಸರ್. ನಮ್ಮ ಚಾನಲ್ ಕೂಡ ಕಾಲ್ ಮಾಡಿದವರು ಇದ್ದಾರೆ, ಅದಕ್ಕೆ ಹೇಳ್ತಾ ಇಟ್ಸ್ ಅ ಪಾರ್ಟ್ ಆಫ್ TCM, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಆ್ಯಂಡ್ ಪಾರ್ಟ್ ಆಫ್ ಆಯುರ್ವೇದ. ಯಾವುದು ನಾನು ಮಾಡಿರೋದಲ್ಲ ಇದು. ವಾತ ಪಿತ್ತ ಕಫ ಪಂಚಭೂತ ನಾನೇನು ಮಾಡಿಟ್ಟಿರೋದನ್ನ ಅದನ್ನ ಅಭ್ಯಾಸ ಮಾಡಿ ಅದನ್ನ ವ್ಯಾಲಿಡೇಟ್ ಮಾಡಿದ್ದೀನಿ. ಕೆಲವರು ಸುಮ್ಮನೆ ಓದಿ ಹೇಳ್ತಾರೆ, ಇಲ್ಲ, ನಾನು ಓದಿ ಪ್ರಾಕ್ಟೀಸ್ ಮಾಡಿ 100 ಪೇಷಂಟ್ 1000 ಪೇಷಂಟ್ ಮೇಲೆ ವ್ಯಾಲಿಡೇಟ್. ಕರೆಕ್ಟ್. ಇವ್ರಿಗೆ ಈ ಥರ ಬ್ಲೀಡಿಂಗ್ ಐತೆ ಅಂದರೆ ಈ ಆರ್ಗನಿಕ್ ಟ್ರೀಟ್ ಮಾಡಿದ್ರೆ ಈ ಥರ ಆಗುತ್ತೆ. ನಾವು ನಮ್ಮ ವಿಡಿಯೋಸ್ ಫಾಲೋ ಮಾಡಿರೋರು, ನಮ್ಮ ಟೆಕ್ಸ್ಟ್ ಬುಕ್ ತೊಗೊಂಡು ಫಾಲೋ ಮಾಡಿರೋರು, ಇವನ್ ಕಾಮನ್ ಮ್ಯಾನ್, ರೈತರು, ಕೂಲಿಕಾರರು, ಅವ್ರು ರಿಸಲ್ಟ್ ಕೊಡ್ತಾ ಇದಾರೆ. ಫೋನ್ ಮಾಡಿ ಹೇಳ್ತಾರೆ ಸರ್, ವಿಡಿಯೋದಲ್ಲೆಲ್ಲ ಹೇಳ್ತಾರೆ, ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟೆ ರಿಸಲ್ಟ್ ಬಂತು, ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟೆ ರಿಸಲ್ಟ್ ಬಂತು ಅಂತ. ಅವ್ರು ಕೊಡ್ತದಕ್ಕೆ ರಿಸಲ್ಟ್ ಅಲ್ಲ, ಈ 15 ವರ್ಷ ವ್ಯಾಲಿಡೇಟ್ ಮಾಡಿದೀವಲ್ಲ, ಇವ್ರಿಗೆ ಇದೇ ಪಾಯಿಂಟ್ ಕೊಡಬೇಕು, ಇದೇ ಕಲರ್ ಕೊಡಬೇಕು, ಇಂಥವ್ರಿಗೆ ಇದು ಕೊಡಬಾರ್ದು, ವ್ಯಾಲಿಡೇಷನ್. ನಾನೇನು ಪವಾಡ ಪುರುಷ ಅಲ್ಲ,
ಸ್ವಲ್ಪ ಶ್ರಮ ವಹಿಸಿ ಶ್ರದ್ಧೆಯಿಂದ ಜನಕ್ಕೆ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡು ಇದನ್ನು ಅನ್ಲಾಕ್ ಮಾಡಿ ಕೊಡ್ತಾ ಇದ್ದೀವಿ. ಎಸ್ ಸರ್. ಸೊ ಬಣ್ಣನೇ ದೇವರಾಗ್ಬಿಟ್ಟಿದೆ ಇತ್ತೀಚೆಗಂತೂ. ಸೊ ಹಾಗಾಗಿ ಡಾಕ್ಟರ್ ಬಸವರಾಜ್ ಅವರು ಇಷ್ಟು ವರ್ಷ ಅದನ್ನು ತಪಸ್ತರ ಮಾಡಿ ನಿಮಗೆ ದಿನದಲ್ಲಿ 24 ಗಂಟೆ ಟೈಮ್ ಇದೆಯಲ್ಲ, ಅವ್ರಿಗೆ ಇನ್ನೂ 1-2 ಅವರ್ ಜಾಸ್ತಿ ಸಿಗುತ್ತೆ ಏನೋ ಗೊತ್ತಿಲ್ಲ, ಅಷ್ಟು ಕೂಡ ಸ್ಟಡಿ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಅದನ್ನು ರಿಸರ್ಚ್ ಮಾಡಿ ಕೊನೆಗೆ ಪ್ರತಿನಿತ್ಯ 1000 ಜನಕ್ಕೆ ಟ್ರೀಟ್ಮೆಂಟ್ ಕೊಡೋ ಥರ ಮಾಡಿ TM ಕ್ಲಾಸ್ಗಳನ್ನು ಅವಾಗ ಶುರು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಲ್ಲ ಸರ್ ಇಡೀ ಕರ್ನಾಟಕದಂತೆ. ಕರ್ನಾಟಕದಲ್ಲಿ 7,000 ಜನ ಇದ್ದಾರೆ. ತುಂಬ ಸರ್ ಅದು ಹೇಳಿದೆ, ತುಂಬ ಖುಷಿ ಆಗುತ್ತೆ ಈ ವಿಚಾರದಲ್ಲಿ. ಅದಕ್ಕೋಸ್ಕರ ನಾವು ಯಾವಾಗ ಜನ ಡಿಮ್ಯಾಂಡ್ ಮಾಡಿದ್ರು ನಾವು ವಿಡಿಯೋಗಳನ್ನು ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಸೊ ಹಾಗಾಗಿ ಯಾರಿಗೆ ಇಲ್ಲ ಸರ್ ನಾವು ನೇರವಾಗಿ ಅಲ್ಲಿ ಬರೋದಕ್ಕಾಗಲ್ಲ ಅನ್ನೋರು, ನೀವು ಪುಸ್ತಕಗಳು ನಾವು ಅವರೇ ಬರೆದಿರುವಂಥ ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥ ಕಲರ್ ಥೆರಪಿ ಆಗಿರ್ಬೋದು, ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಬುಕ್ ಬರೆದಿದ್ರೆ ನೀವು ತೊಗೊಂಡು ನಿಮಗೆ ನೀವೇ ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು. ಹಾಗೆ ಸರ್ ಇದು ಪ್ರತಿದಿನ ಕೇಳುವಂಥ ಪ್ರಶ್ನೆಗಳೇನೆಂದರೆ, ಸರ್ ನಾನು ಬೆಳಗ್ಗಿಂದ ನಾನು ಕೆಲಸ ಮಾಡಿ ಬರ್ತೀನಿ, ಸ್ವಲ್ಪ ಓಡಾಡಿದ್ರೆ ಸಾಕು, ಮನೆಗೆ ಬಂದು ಮಲ್ಕೊಂಡಾಗ ರಾತ್ರಿ ಹೊತ್ತು ಪಾದಗಳು ಉರಿಯುತ್ತೆ ಸರ್, ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಪಾದಗಳು ಸುಮ್ಮನೆ ಬಗ ಅಂತ ಉರಿತಾ ಇರುತ್ತೆ. ತುಂಬ ಜನದ ಸಮಸ್ಯೆ ಅದು. ಆಮೇಲಿಂದ ಬೆಳಗ್ಗೆ ಎದ್ದಾಗ ಅದು ಜೋಮ್ ಹಿಡ್ಕೊಂಡ್ಬಿಡುತ್ತೆ ಅಂತ ಇಷ್ಟು ಜನದ ಕ್ವಶನ್ಸು. ಅಂದರೆ ನಾನು ಮತ್ತೆ ಯಾಕೆ ಜನ ವಿಡಿಯೋಗಳು ನೋಡಿಲ್ವೋ ಇಲ್ಲ ಪದೇ ಕೇಳಬೇಕನ್ನೋ ಆಸೆ ಇದೆ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ನಾನು ಪ್ರಶ್ನೆಗಳು ಮತ್ತೆ ಕೇಳ್ತಾ ಇದ್ದೀನಿ. ಮತ್ತೆ ಪಾದ ಉರಿಯೋದು ಡಯಾಬಿಟಿಸ್ ಇರೋರಿಗೆ, ಹಂಗಂತೇಳಿ ಪಾದ ಉರಿ ಇದೆ ಅಂದರೆ ಡಯಾಬಿಟಿಸ್ ಇರಬೇಕಂತೇನು ರೂಲ್ಸ್ ಇಲ್ಲ. ಬಟ್ ನಿಮಗೆ ಪಾದ ಉರಿ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಈ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ ಮೆರಿಡಿಯನ್ನು, ಇದು ಸ್ಪ್ಲೀನ್ ಮೆರಿಡಿಯನ್. ಓಕೆ. ಇನ್ನೊಂದು ಸ್ಕೈ ಬ್ಲೂ ಅಲ್ಲಿರೋದು ಸ್ಟಮಕ್ ಮೆರಿಡಿಯನ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ 2 ಮೆರಿಡಿಯನ್ನಲ್ಲಿ ಎನರ್ಜಿ ಫ್ಲೋ ಆಗ್ತಿರಲ್ಲ. ಈ ಒಟ್ಟಾರೆ ಸ್ಪ್ಲೀನ್ ಅಂಡ್ ಸ್ಟಮಕ್ 2 ಕಾಲಲ್ಲಿ ಇರ್ತವೆ. ಈ ಪಾದಕ್ಕೆ ಶಕ್ತಿನ ತಗೊಂಡೋಗೋದು ಅವೆರಡು ಮೆರಿಡಿಯನ್. ಓಕೆ. ಯಾವಾಗ ನಿಮ್ಮ ಸ್ಪ್ಲೀನು ಸ್ಟಮಕ್ ವೀಕ್ ಆಗ್ತಾ ಬರುತ್ತೆ ಆವಾಗ ನಿಮಗೆ ಕಾಲು ಜೋಮ್ ಹಿಡಿಯೋದು, ಸೆನ್ಸೇಷನ್ ಕಳ್ಕೊಳೋದು, ಉರಿ ಬರೋದು ಎಲ್ಲ. ಅದನ್ನು ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸು, ಸ್ಪ್ಲೀನ್ ರಿಫ್ಲೆಕ್ಸ್. ನೀವು ನೋಡಿ ದೇಹದ ರಿಫ್ಲೆಕ್ಸ್ ಇದು ತಲೆ ಭಾಗ, ಎದೆ ಭಾಗ, ಇವೆರಡು ಕಾಲು ಉದ್ದ ಇದ್ದಾವೆ, ಇವೆರಡು ಕೈ, ಇದು ದೇಹದ ಮುಂಭಾಗ, ದೇಹದ ಹಿಂಭಾಗ. ಸ್ಪ್ಲೀನು ಸ್ಟಮಕ್ ವೀಕ್ ಆಗಿದೆ, ಸ್ಟ್ರೆಂಥನ್ ಮಾಡಬೇಕು. ಹೊಟ್ಟೆ ಭಾಗ. ಓಕೆ, ದಿಸ್ ಇಸ್ ಸ್ಟಮಕ್ಕು, ದಿಸ್ ಇಸ್ ಸ್ಪ್ಲೀನ್. 2 ಕಲರು, ಒಂದು ಯೆಲ್ಲೋ, ಒಂದು ಸ್ಕೈ ಬ್ಲೂ. ಫಸ್ಟು ಯೆಲ್ಲೋ ಕಲರ್ ಹಾಕಿ, ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕಿ, ರೌಂಡ್ ಸೇಮ್. ಫಸ್ಟ್ ಯೆಲ್ಲೋ ಹಾಕೋದು, ಅದ್ರ ಸುತ್ತ ಸ್ಕೈ ಬ್ಲೂ ಹಾಕೋದು, ಇಲ್ಲಿ ಯೆಲ್ಲೋ ಹಾಕೋದು, ಸ್ಕೈ ಬ್ಲೂ ಹಾಕೋದು. ಇದನ್ನು ನೀವು ಫಸ್ಟ್ ವೀಕು ಡೈಲಿ ಮಾಡಿ, 2ನೇ ವಾರ 3ನೇ ವಾರ ಆಲ್ಟರ್ನೇಟಿವ್ ಡೇಸ್ ಮಾಡಿ. ಓಕೆ, ಒಂದಿನ ಬಿಟ್ಟು ಒಂದಿನ ಮಾಡಿ ಅಷ್ಟೇ. ಎಷ್ಟು ಅವರ್ ಹಾಕೋಬೇಕು ಅದನ್ನ? ಮಿನಿಮಮ್ 2 to 3 hours. 2 to 3 hours, ಮ್ಯಾಕ್ಸಿಮಮ್ 4 hours ಹಾಕೊಂಡ್ರೆ ಸಾಕು. ಅದು ಅಳಿಸೋಗೋದಿಲ್ಲ, ಅಳಿಸಾಕಿದ್ರೆ ಸಾಕು. ಇಷ್ಟು ಮಾಡಿ ಈ 2-3 ವಾರ ಈ ಕಲರ್ ಥೆರಪಿ ಏನು ಮಾಡ್ತಾರಲ್ಲ, ಯಾವುದೇ ಡೇರಿ ಪ್ರಾಡಕ್ಟ್ಸು, ಸಿಹಿ ಪದಾರ್ಥ ತಿನ್ನಬಾರ್ದು. ಓಕೆ, ಕಲರ್ ಅಪ್ಲೈ ಮಾಡೋವಂಥ ಆ ಸಮಯದಲ್ಲಿ? ಆ ಸಮಯ ಅಲ್ಲ, ಆ 3 ವಾರ. ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿ. ಯಾಕಂದ್ರೆ ನಿಮ್ಮ ಸ್ಪ್ಲೀನು ಸ್ಟಮಕ್ ವೀಕ್ ಆಗೋದು 2 ಕಾರಣದಿಂದ, ಒಂದು ಡೇರಿ ಪ್ರಾಡಕ್ಟ್ಸು, ಇನ್ನೊಂದು ಸಕ್ಕರೆ ಪದಾರ್ಥಗಳು.